ಹಾಸನ ಟ್ರಕ್ ದುರಂತಕ್ಕೆ ನೋಡಿ ಹುಟ್ಟುಹಬ್ಬದ ದಿನವೇ ಮಿಥುನ್ ಅನ್ನೋ ಹುಡುಗ ಸಾವನ್ನಪ್ಪಿದ್ದಾನೆ. ಬರ್ತ್ಡೇ ದಿನನೇ ಡೆತ್ ಡೇ ಆಗಿದೆ ಅವನು. ಬಳ್ಳಾರಿ ಜಿಲ್ಲೆಯ ಹೊಸದುರ್ಗ ಮೂಲದ ಮಿಥುನ್ ಹಾಸ್ಟೆಲ್ನಲ್ಲಿ ಬರ್ತ್ಡೇಯನ್ನ ಮಿಥುನ್ ಆಚರಿಸಿಕೊಂಡಿರ್ತಾನೆ. ಸಂಜೆ ತನಕ ಸ್ನೇಹಿತರ ಜೊತೆಗಿದ್ದು ನಂತರ ಮೆರವಣಿಗೆ ನೋಡೋದಕ್ಕೆ ಮಿಥುನ್ ಹೋಗಿರ್ತಾನೆ. ಬಟ್ ಆತನ ಆಯುಷ್ಯು ಇಲ್ಲೇ ಅಂತ್ಯ ಆಗುತ್ತೆ ಅಂತ ವಿಧಿ ಲಿಖಿತ ಆಗಿತ್ತು. ಇದನ್ನ ಆತನ ಸ್ನೇಹಿತರೇ ಹೇಳ್ಕೊಂಡಿದ್ದಾರೆ. ಒಂದು ಬರ್ತ್ಡೇ ಇತ್ತು ಸರ್, ಹುಟ್ಟುಹಬ್ಬದ ಆಚರಣೆ ಸಂಭ್ರಮ ಎಲ್ಲ ಇತ್ತು. ಸಂಜೆ ಅಷ್ಟೊತ್ತಿಗೆ ಅವನೇ ನಮ್ಮ ಜೊತೆಗಿಲ್ಲ ಅಂತ ಪಾಪ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಆ ಹುಡುಗರು ಹೇಳ್ಕೊಂಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆಹೊಸಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ದೊಡ್ಡ ದುರಂತವೇ ನಡೆದೋಗಿದೆ. ಇದರಲ್ಲಿ ಹುಳಿಯಾರು ಗ್ರಾಮದ ಮಿಥುನ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾವನ್ನಪ್ಪಿದರೆ ಆತನ ಸ್ನೇಹಿತರು ಹಾಗೂ ರೂಮ್ ಮೇಟ್ಗಳು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಹೇಳಿ, ನೀವೆಲ್ಲ ಎಷ್ಟೊತ್ತಿಗೆ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ ಹಾಸ್ಟ್ಲಿಂದ? ಹಾಸ್ಟೆಲ್ನ ಸರ್ ಸುಮಾರು 20-25 ಜನ, ಸುಮಾರು ಜನ ಇದ್ರು, ಇನ್ನೂ ಜಾಸ್ತಿನೇ, ಒಂದು 30 ಜನ ಗಂಟಿದ್ರು. ಎಲ್ಲ ಮೆರವಣಿಗೆ ನಡೀತಿತ್ತು. ಏನು ಮೇನ್ ರೋಡಿಗೆ ಬಂದ್ವಿ, NH ಬಂದ್ವಿ. ಬರ್ಬೇಕಾದ್ರೆ ಒಂದು ಕಂಟೈನರ್ ಬಂದು ಏಕ್ದಮ್ ಡಿವೈಡರ್ ಹೊಡ್ಕೊಂಡು ಬಂದು ಫ್ರೆಂಡ್ಸ್ ಎಲ್ಲ ಕುಣಿತಿರೋ ಮಧ್ಯದಲ್ಲಿ. ನಾವು ಕೂಡ ಫ್ರೆಂಡಲ್ಲಿ ಇದ್ವಿ. ಬಟ್ ಹೊಡೆದೇಟ್ಗೆ ಸುಮಾರು ಜನ ಅಲ್ಲೇ ಸ್ಪಾಟ್ ಆದರು. ಅದರಲ್ಲೂ ಕೂಡ ನಮ್ಮ ಫ್ರೆಂಡ್ ಒಬ್ಬ ಮಿಥುನ್ ಅಂತಿದ್ದ, ನಮ್ಮ ರೂಮ್ ಮನೆಯ, ಅವನು ಒಬ್ಬಟ್ಟಿದ್ದಾಗಿದ್ದಾನೆ. ನಿಮ್ಮ ನೃತ್ಯ ಮಾಡ್ಬೇಕಾರೆ ಕಂಟೈನರ್ ಬಂದಿದ್ದು ಯಾರಿಗೂ ಗೊತ್ತೇ ಆಗಲಿಲ್ವ? ಎಷ್ಟು ಜನ ಸೇರಿದ್ರಲ್ಲಿ? ಇಲ್ಲಾಂದ್ರೆ 1,000 1,500 ಜನ, ಎಲ್ಲ ಜಾಸ್ತಿ ಜನನೇ ಇದ್ರು. 2,000 ಜನನೇ ಇದ್ರು ಹೇಳಿ, ಏಕ್ಲೂ ಕುಣಿತಿದ್ರು. ಈಗ ಮಿಥುನ್ ಫ್ಯಾಮಿಲಿ ಹೇಗೆ? ಅವ್ರ ಮನೆ ತಂದೆ ತಾಯಿ ಏನು ಮಾಡ್ತಾರೆ? ಮಿಥುನ್ ಎಷ್ಟು ವರ್ಷದಿಂದ ಯಾವ ಇಯರ್ ಓದ್ತಾ ಇದ್ದಾರೆ? ಮಿಥುನ್ 4th ಇಯರ್ ಓದ್ತಾ ಇದ್ದಾರೆ, ಫೈನಲ್ ಇಯರು ನಂಬ್ಯಾಚೆಯ. ಅವರ ತಂದೆ ತಾಯಿಗಳು ದುಃಖ ಬಾಯಿಗೆ ಇರ್ತಾರೆ, ಅವ್ರಿಗೆ ಆತ್ಮಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ಮತ್ತೊಬ್ರು ಇದ್ದಾರೆ, ಹೇಳಿ, ನೀವು ಅಲ್ಲಿ ಹೋದಾಗ ಏನು ಘಟನೆ ಸಂಭವಿಸ್ತು? ಸರ್, ನಾವು ಮಿಥುನ್ ಮತ್ತು ನಾವು ನೈಟ್ ಒಂದು 7:30 ಹಂಗೆ ಇಬ್ಬರು ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ. ಅವನು ನನ್ನ ಪಕ್ಕದಲ್ಲಿ ಕೂತ್ಕೊಂಡೆ, ನನ್ನ ಮುಂದೆ ರಾಹುಲ್ ಅಂತ ಫ್ರೆಂಡ್ ಕೂತ್ಕೊಂಡೆ. ಇಬ್ಬರು ಚೆನ್ನಾಗಿ ಮಾತಾಡ್ಸಿದ್ವಿ. ಅವ್ನು ನಮ್ಮನ್ನು ಕರೆದ, ಹೋಗೋಣ ಅಂತ. ಸರ್, ನಾವು ಬೇಡ, ಇನ್ನೂ ಲೇಟಾಗುತ್ತೆ, ನಾವು ಕಬಡ್ಡಿ ಮ್ಯಾಚ್ ನೋಡ್ಕೊಂಡು ಬರ್ತೀವಿ ಅಂತ ಹೋದರು. ಆಗಿಬಿಟ್ಟು ನಾವು ಒಂದು 5 ನಿಮಿಷ ಆಗ್ದಂಗೆ ಅವ್ರ ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ನಡೆದಂಗೆ ನಮ್ಗೆ ಕಾಲ್ ಬಂತು. ನಾವು ಹೋಗಿ ನೋಡ್ತಿದ್ದಂಗೆ ಈ ಥರ ಅವಾಗ ಆಂಬುಲೆನ್ಸಲ್ಲಿ ತಗೊಂಡು ಹೋಗಿದ್ದಾರೆ ಸರ್. ಬೇರೆ ಯಾರ್ಯಾರಿದ್ರು ನಿಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ನಿಮ್ಮ ಕಾಲೇಜವರು? ನಮ್ಮ ಕಾಲೇಜಲ್ಲಿ ಶಬೀರ್ ಅಂತ ಒಬ್ಬನು, ಅವನು ಚೆನ್ನಾಗಿದ್ದಾನೆ, ಹಾಸ್ಪಿಟ್ಲಲ್ಲಿದ್ದಾನೆ. ಮತ್ತು ಇವನು ಆಶ್ರಿತ್ ಅಂತ, ಮತ್ತು ಸುರೇಶ್ ಅಂತ, ಪಾಪ ಅವರು ಡೆತ್ ಆಗಿದ್ದಾರೆ. ಇನ್ನು ಇಂಜುರಿ ಎಲ್ಲ ದೀಕ್ಷಿತ್ ಅಂತ ಇದ್ದ, ಮತ್ತು ಸಿವಿಲ್ ಒಬ್ಬರು ಇದ್ದಾರೆ, ಅವ್ರಿಗೂ ತುಂಬ ಇಂಜುರೀಸ್ ಆಗಿದೆ. ಇದು ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿದೆ. ಈಗ ಮಿಥುನ್ ಕುಟುಂಬಸ್ಥರೆಲ್ಲ ಬಂದಿರೋ ಅವ್ರ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ಅದು ನಮಗೆ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಾ ಮಿಥುನ್ ಕುಟುಂಬಸ್ಥರು? ಗೊತ್ತಿಲ್ಲ. ಅವ್ರ ಅಕ್ಕ ಗೊತ್ತು. ಅವ್ರ ಅಕ್ಕ ಹಾಸನಲ್ಲಿದ್ದಾರೆ. ಹಾಸನಲ್ಲಿ ರೀಸೆಂಟಿಗೆ ಮದುವೆ ಆಗಿತ್ತು ಅವ್ರ ಅಕ್ಕಂಗೆ. ಮತ್ತು ಅವ್ರ ಅಕ್ಕ ಬಂದಿದ್ದರು. ಇವಾಗ ಅವ್ರ ಅಕ್ಕ ಫೋನ್ ಮಾಡಿ ಅವ್ರಿಗೇನು ಹೇಳಿಲ್ಲ. ಮತ್ತು ಅವ್ರ ಅಪ್ಪ ಅಮ್ಮ ಬಂದರು, ಕರ್ಕೊಂಡು ಹೋಗೋರೆ. ಈಗ ರಾತ್ರಿಯಲ್ಲಿ ಆ ಮೊಸಳೆಹೊಸಳ್ಳಿ ಸರ್ಕಲಲ್ಲಿ ಏನಾಯ್ತು ಆ್ಯಕ್ಚುಲಿ? ಮೊಸಳೆಹೊಸಳ್ಳಿ ಸರ್ಕಲಲ್ಲಿ ಆ ಕಡೆಯಿಂದ ಒಂದು ಕಂಟೈನರ್ ಬಂತು. ಮುಂದ್ಗಡೆ ಗಾಡಿ ಹೋಗ್ತಿತ್ತು. ಆ ಗಾಡಿ ಹೋಗ್ಬೇಕಾದ್ರೆ ಗಾಡಿಗೆ ಹೊಡೆದ್ರು. ಗಾಡಿಗೆ ಹೋಗಿ ಮತ್ತೆ ಗಾಡಿಗೆ ತಪ್ಸೋಕೆ ಹೋಗಿ ರೈಟ್ ಸೈಡಿಗೆ ಎಳೆದು ಅವನ ಒಬ್ಬನ ಉಳ್ಸೋಕೆ ಹೋಗಿ ಇಡೀ ನಮ್ಮ ಕುಣಿತಿದ್ದಾಳ ಅಲ್ಲಿ ಗುಂಪಿಗೆ ಹೋಗಿ ಹೊಡೆದು ಎಲ್ಲರಿಗೂ ಏಟಾಗೈತೆ ತುಂಬ. ಇದು ಅಪಘಾತದಲ್ಲಿ ಮೃತಪಟ್ಟಂತಹ ಮಿಥುನ್ ಸ್ನೇಹಿತರು ಹೇಳ್ತಾ ಇರ್ತಕ್ಕಂಥದ್ದು. ಏನು, ಎಲ್ಲರೂ ಸಹ ಜೊತೆಲೇ ಇದ್ವಿ. ಆ ನಂತರದಲ್ಲಿ ಆರ್ಕೆಸ್ಟ್ರಾ ಇತ್ತು, ಅಲ್ಲಿಗೆ ತೆಳೆದ್ವಿ. ಈ ವೇಳೆ ಏಕಾಏಕಿ ಟ್ರಕ್ ಬಂದು ಹರಿದಿದ್ದರಿಂದ ಮಿಥುನ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ, ಇನ್ನು ಕೆಲವು ಇಂಜಿನಿಯರ್ ಸಹಪಾಠಿಗಳು ಏನಿದ್ರೆ ಅವರು ಗಾಯಾಳುಗಳಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಮೊಸಳೆಹೊಸಳ್ಳಿ.